ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಂಗೋಲಿ ಜಾತ್ರೆ ಎಂದೇ ಖ್ಯಾತಿ ಪಡೆದಿರುವ ನಗರದ ಮಾರುತಿ ಮಂದಿರದ ಜಾತ್ರೆಯು ಬುಧವಾರ ಅದ್ದೂರಿಯಾಗಿ ಜರುಗಿದೆ. ಜಾತ್ರೆಯ ಅಂಗವಾಗಿ ಮಂದಿರದ ಸುತ್ತಮುತ್ತಲಿನ ಪ್ರತಿ ಮನೆ ಅಂಗಳದಲ್ಲಿ ಹಾಕಿದ ಚಿತ್ತಾಕರ್ಷಕ ರಂಗೋಲಿಗಳು ಎಲ್ಲರ ಗಮನ ಸೆಳೆದಿದ್ದಾವೆ. ಅದರಲ್ಲಿಯೂ ರಿಷಬ್ ಶೆಟ್ಟಿಯ ಕಾಂತಾರ ಸಿನಿಮಾದ ರಂಗೋಲಿ, ಸಾಧುವಿನ ಭುಜನ ಮೇಲೆ ಕುಳಿತ ಕೋತಿ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸೋಫಿಯಾ ಕುರೇಶಿ ಹಾಗೂ ಪಕ್ಕದಲ್ಲಿ ಉಗ್ರರ ಗುಂಡಿಗೆ ಪತಿ ಕಳೆದುಕೊಂಡು ರೋಧಿಸ್ತಾ ಇರುವ ಮಹಿಳೆಯ ರಂಗೋಲಿಗಳು ಗಮನ ಸೆಳೆದಿದ್ದಾವೆ. ಆಗಲೇ ರೂಟ್ ಕೆನಲ್ ಕೆಲವು ಹತ್ತು ಕನಿಲ್ಲ ಅರ್ಧ ಬರಲ್ಲ. ಬರಕಲ್ಲ त्याच्यात हातात जाऊन घेईल मरते ते गेले. ಇವರು ಸೂರಜಣ್ಣ ಅಂಗಡಿಯಲ್ಲಿದೆ. ಒಂದೊಂದು ಸೆಕೆಂಡ್ ಅವ್ರೆ ಸಾಕ್ರೆ 그래 날라 그래. 날라가. ಇಲ್ಲಿ ಶೂಟಿಂಗ್ ಮಾಡ್ತಿದ್ದೀನಿ ದೋಸ್ತ. ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ನಡೆಯುವ ಜಾತ್ರೆಯಲ್ಲಿ ಈ ಬಾರಿಯೂ ಕೂಡ ನಗರದ ಮಾರುತಿ ಗಲ್ಲಿಯ ಶ್ರೀ ಮಾರುತಿ ಮಂದಿರವನ್ನ ಬಗೆ ಬಗೆಯ ಹೂಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಅಲ್ಲದೆ ದಾರಿಯುದ್ದಕ್ಕೂ ದೀಪಾಲಂಕಾರಗಳಿಂದಾಗಿತ್ತು. ಜಾತ್ರೆ ವಿಶೇಷವಾಗಿ ದೇವಾಲಯದಲ್ಲಿ ದಿನವಿಡೀ ವಿಶೇಷ ಪೂಜೆಗಳು ನಡೆದಿದ್ದಾವೆ. ಸಾವಿರಾರು ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಜಾತ್ರೆ ಅಂಗವಾಗಿ ಪ್ರತಿ ಮನೆಗಳ ಅಂಗಳದಲ್ಲಿ ಹಾಕಿದ ರಂಗೋಲಿಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಜನಮನ ಸೆಳೆಯಿತು. ಪ್ರಮುಖವಾಗಿ ಮಾರುತಿಗಲ್ಲಿ, ಬ್ರಾಹ್ಮಣಗಲ್ಲಿ, ಹೆಸ್ಕಾಂ ಹಾಗೂ ಹೈ ಚರ್ಚ್ ರಸ್ತೆಗಳಲ್ಲಿ ಪ್ರತಿ ಮನೆಗಳನ್ನ ದೀಪಾಲಂಕಾರಗಳಿಂದ ಶೃಂಗರಿಸಿ ಮನೆ ಎದುರು ಹಾಕಿದ ರಂಗೋಲಿಗಳು ಗಮನ ಸೆಳೆದಿದ್ದಾವೆ. ಪ್ರಮುಖವಾಗಿ ಕಾಂತಾರ ಸಿನಿಮಾದ ದೈವ ನರ್ತನ, ಬಾಯಿ ಹೊಲಿದ ರೀತಿಯಲ್ಲಿ ಇರುವಂತಹ ಯುವತಿಯ ಚಿತ್ರ, ಕೃಷ್ಣನನ್ನ ತಲೆ ಮೇಲೆ ಹೊತ್ತು ಮನೆ ಮನೆ ಸುತ್ತುವ ಅಜ್ಜಿಯ ಚಿತ್ರ, ಬಾಲಕಿ ಗಂಜಿ ಕುಡಿತಾ ಇರುವ ಚಿತ್ರ, ಅಗೋರಿಯ ಚಿತ್ರಗಳು ಆಕರ್ಷಣೆಗೆ ಕಾರಣವಾಗಿದೆ. ಇದಲ್ಲದೆ ಪತ್ರಗಾಳಿ ಮಠದಲ್ಲಿ ಸ್ಥಾಪಿಸಿದ ಶ್ರೀರಾಮನ ಪ್ರತಿಮೆ ಚಿತ್ರ,
ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ, ಹನುಮಾನ್ ಚಿತ್ರ, ವಿವಿಧ ಬಣ್ಣದ ಮಾತ್ರೆ ಹಾಗೂ ಔಷಧಗಳಿಂದ ಬೆಳೆಸಿದ ನವಿಲು, ಶಿವಾಜಿ, ಸತ್ಯ ಸಾಯಿಬಾಬಾ, ಪ್ರಧಾನಿ ಮೋದಿ, ಆರ್ಎಸ್ಎಸ್ನ ಮೋಹನ್ ಭಾಗವತ್ ಸೇರಿ ಸಾಂಪ್ರದಾಯಿಕ ಶೈಲಿಯ ಚುಕ್ಕಿ ರಂಗೋಲಿಯಿಂದ ಹಿಡಿದು ಕಲಾಕೃತಿಗಳು, ವ್ಯಕ್ತಿ ಚಿತ್ರಣಗಳು, ಪ್ರಸ್ತುತ ವಿದ್ಯಮಾನದಲ್ಲಿ ಇರುವಂತಹ ಚಿತ್ರ ನಟರುಗಳು, ರಾಜಕೀಯ ವ್ಯಕ್ತಿಗಳು, ದೇವರ ಕಲಾಕೃತಿಗಳು, ಕಲಾಕಾರರ ಕಲ್ಪನೆಯಲ್ಲಿ ಮೂಡಿಬಂದು ಜಾತ್ರೆಯಲ್ಲಿ ನೆರೆದವರ ಆಕರ್ಷಣೆಗೆ ಕಾರಣವಾಗಿದೆ. ಅಲ್ಲದೆ ಏಕದಳ, ದ್ವಿದಳ ಧಾನ್ಯಗಳು, ಹೂ, ಎಲೆಗಳು, ಹಣ್ಣು, ತರಕಾರಿಗಳಿಂದ ಮತ್ತು ಬಣ್ಣ ಬಣ್ಣದ ಪುಡಿಗಳನ್ನು ಬಳಸಿಕೊಂಡು ಹಲವು ಬಗೆಯ ರಂಗೋಲಿಗಳನ್ನು ಹಾಕಿದ್ದು ತಡರಾತ್ರಿವರೆಗೂ ಸಾವಿರಾರು ಮಂದಿ ಭೇಟಿ ನೀಡಿ ರಂಗೋಲಿಯ ಜಾತ್ರೆಯ ವೀಕ್ಷಣೆ ನಡೆಸುತ್ತಿರುವುದು ಕಂಡುಬಂದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.